ಹಾಯ್ ಗೈಸ್, ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡಿಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ಇವತ್ತು ನಮ್ಮ ತೀಸ್ಕೊಡ್ತಾವೆ ವಿಡಿಯೋ ತಂಬಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಏನಪ್ಪ ಅಂದರೆ ಗೃಹಲಕ್ಷ್ಮಿ 4ನೇ ಕಂತಿನ ಅಮೌಂಟು ಒಂದಿಷ್ಟು ಜಿಲ್ಲೆಗಳಿಗೆ ಅಂದರೆ ಇವತ್ತು ರಿಲೀಸ್ ಆಗ್ತದೆ ಅಂತ ಒಂದು ಮಾಹಿತಿ ಬಂದಿದೆ. ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ಒಂದು ನ್ಯೂಸ್ನಲ್ಲಿ ಅಥವಾ ಅವ್ರು ತಾವೇ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ. ಇಂತಿಷ್ಟು ಜಿಲ್ಲೆಗಳಿಗೆ ರಿಲೀಸ್ ಆಗ್ತಿದೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದರು. ಅವು ಯಾವ ಡಿಸ್ಟಿಕ್ಕು ಯಾವಾಗ ರಿಲೀಸ್ ಆಗುತ್ತೆ ಮತ್ತು ಗೃಹಲಕ್ಷ್ಮಿ 4ನೇ ಕಂತಿನ ಅಮೌಂಟ್ ಇನ್ನು ಯಾವ ಡೇಟ್ ರಿಲೀಸ್ ಆಗುತ್ತೆ ಅಂತ ಎಲ್ಲ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿದರೆ ಏನೂ ಮಾಹಿತಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಪ್ರತಿಯೊಂದು ಮಾಹಿತಿ ಗೊತ್ತಾಗುತ್ತೆ. ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ನೋಡ್ತಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಬನ್ನಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ವಿಷಯ ಅಂದರೆ, ಇವತ್ತೊಂದಿಷ್ಟು ಜನಕ್ಕೆ ಏನಪ್ಪ ಆಯ್ತಪ್ಪ ಅಂದರೆ, ಇವತ್ತೆಲ್ಲ ನಾಳೆ ಒಂದೆರಡು ದಿನದಲ್ಲಿ ಗೃಹಲಕ್ಷ್ಮಿ 4ನೇ ಕಂತಿನ ಅಮೌಂಟು ಈ ಡಿಸ್ಟಿಕ್ಗಳಿಗೆ ಬರುತ್ತೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾಹಿತಿನ ಕೊಟ್ಟಿದ್ದರು. ಆ ಯಾವ ಡಿಸ್ಟಿಕ್ಕು ಮತ್ತು ಏನಂತ ನಾನು ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದುವರೆಗೆ ಯಾರಿಗೂ 3ನೇ ಕಂತಿನ ಅಮೌಂಟ್ ಬಂದಿಲ್ಲಲ್ಲ, ಇದುವರೆಗೂ ಯಾರಿಗೂ 1 ಕಂತಿನ ಅಮೌಂಟ್ ಬಂದಿಲ್ಲ. ಅವರಿಗೆ ಏನು ನಮ್ಮ ರಾಜ್ಯ ಸರ್ಕಾರ ಒಂದು SMS ಕಳಿಸ್ತಾ ಇದೆ. ಆ SMS ನಿಮಗೂ ಬಂದಿದ್ರೆ ಅದು ಏನು ಮಾಡಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿ. ಪ್ರತಿಯೊಬ್ಬರು ಯಾರಿಗೆ ಇದ್ದವ್ರಿಗೆ ಅಮೌಂಟ್ ಬಂದಿಲ್ಲ ಅವ್ರಿಗೊಂದು SMS ಹಾಕ್ತಾಯಿದ್ದಾರೆ. ಸಪ್ರೇಟಾಗಿ ರಾಜ್ಯ ಸರ್ಕಾರನೇ ನೀವೇನು ಮೊಬೈಲ್ ನಂಬರ್ನ ಅಪ್ಲಿಕೇಶನ್ ಹಾಕೋದ್ನಾಗ ಏನೊಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಲ್ಲ, ಆ ಮೊಬೈಲ್ ನಂಬರಿಗೆ ಒಂದು SMS ಕೊಡ್ತಿದ್ದಾರೆ. SMS ಈ ರೀತಿ ಇಲ್ಲ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಈ ರೀತಿ ನಿಮಗೆ SMS ಬಂದಿದ್ದರೆ ಈ ರೀತಿ ನಿಮಗೆ SMS ಬಂದಿದ್ರೆ ಏನು ಮಾಡಬೇಕು ಅನ್ನೋ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿಬಿಟ್ಟು ನೀವು ಕ್ಲಿಕ್ ಮಾಡಿ ನೋಡಿ. ಮತ್ತು ಅದೇ ರೀತಿ ಇನ್ನು ಮುಂದೆ 4ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಡಿಸೆಂಬರ್ 30 ನಂತರ 4ನೇ ಕಂತಿನ ಅಮೌಂಟ್ ಬರುತ್ತೆ ಅಂತಲೂ ಕೂಡ ಒಂದು ಮಾಹಿತಿನ ಕೊಟ್ಟಿದ್ರು. ಮತ್ತು ಒಂದಿಷ್ಟು ಡಿಸ್ಟಿಕ್ ರಿಲೀಸ್ ಆಗುತ್ತೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಆ ಡಿಸ್ಟಿಕ್ಗಳು ಯಾವಪ್ಪ ಅಂದರೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಬೆಂಗಳೂರು, ಹಾಸನ, ದಾವಣಗೆರೆ, ಶಿವಮೊಗ್ಗ, ಉತ್ತರ ಕನ್ನಡ, ಕಾರವಾರ, ಕೋಲಾರ, ಇಂತಿಷ್ಟು ಈ ಡಿಸ್ಟಿಕ್ಗಳಿವೆ. ಈ ಡಿಸ್ಟಿಕ್ಗಳಿಗೆ ಇವತ್ತು ರಿಲೀಸ್ ಆಗ್ತಿದೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಇದೇ ಮಾಹಿತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಈ ಡಿಸ್ಟಿಕ್ಗಳಿಗೆ ಇವತ್ತು ರಿಲೀಸ್ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈ ಡಿಸ್ಟಿಕ್ನಲ್ಲಿ ನಿಮ್ದು ಯಾವ್ದಾರು ಒಂದು ಡಿಸ್ಟಿಕ್ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇವತ್ತು ಅಮೌಂಟ್ ಬಂದೇ ಬರುತ್ತೆ. ಅಮೌಂಟ್ ಬರಲಿಲ್ಲ ಒಂದು ಸ್ವಲ್ಪ ವೇಟ್ ಮಾಡಿ, ನಾಳೆ ಬರ್ಬೋದು, ಇಲ್ಲ ನಾಡಿದ್ದು ಬರ್ಬೋದು. ಯಾಕಂತ ಅಂದರೆ ಸ್ಟಾರ್ಟ್ ಆಗಿದೆ 4ನೇ ಕಂತಿನ ಅಮೌಂಟ್ ಬರೋದು. ಈ ಒಂದು 4 ಡಿಸ್ಟಿಕ್ಗಳಿಗೆ ಬರುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ವೇಟ್ ಮಾಡಿ, ನಿಮಗೂ ಅಮೌಂಟ್ ಬರುತ್ತೆ. ಇನ್ನು 3ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಒಂದಿಷ್ಟು ದಿನ ಕೇಳ್ತಾಯಿದ್ರು. 3ನೇ ಕಂತಿನ ಅಮೌಂಟ್ ಬಂದುಬಿಟ್ಟು ಡಿಸೆಂಬರ್ 31 ಒಳಗಾಗಿ ಎಲ್ಲರಿಗೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಸ್ಟಾರ್ಟ್ ಇದೆ ಪ್ರೊಸೆಸ್. ಈಗಲೂ ಒಂದಿಷ್ಟು ಜನಕ್ಕೆ ಬರ್ತಾಯಿದೆ. ನನಗೆ ಕಮೆಂಟ್ ಮಾಡ್ತಾಯಿದ್ರು, ಒಂದಿಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದಾರೆ ಅಮೌಂಟ್ ರಿಸೀವ್ ಆಗ್ತಿದೆ ಅಂತ. ಅಂದರೆ ಡಿಸೆಂಬರ್ 31 ಒಳಗಾಗಿ ಎಲ್ಲರಿಗೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಡಿಸೆಂಬರ್ 31 ನಂತರ 4ನೇ ಕಂತಿನ ಅಮೌಂಟ್ ಬರುತ್ತೆ ಅಂತಲೂ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಇವತ್ತೊಂದು ಡಿಸ್ಟಿಕ್ನ ಮಾಹಿತಿನ ಕೊಟ್ಟಿದ್ರು. ಬಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇವತ್ತೊಂದು ಡಿಸ್ಟಿಕ್ಗೆ ಅಮೌಂಟ್ ಬರುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಈ ವಿಡಿಯೋನ ನೋಡಿ. ಮತ್ತು ಈ ಡಿಸ್ಟಿಕ್ನಲ್ಲಿ ನಿಮ್ಮ ಡಿಸ್ಟಿಕ್ ಇದ್ದರೆ ಒಂದು ಸ್ವಲ್ಪ ವೇಟ್ ಮಾಡಿ, ನಿಮಗೂ ಅಮೌಂಟ್ ಬರುತ್ತೆ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.